ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ಈ ಷಷ್ಠಗ್ರಹ ಕೂಟ ಮಾರ್ಚ್ 28ರಂದು ಮೀನರಾಶಿಯಲ್ಲಿ 6 ಪ್ರಧಾನ ಗ್ರಹಗಳು ಯುತಿಯಾಗ್ತಾ ಇದೆ. ಅಂದ್ರೆ ಒಂದೇ ಕಡೆ ಬಂದು ಒಂದು ಗ್ರಹ ಕೂಟವನ್ನ ನಿರ್ಮಾಣ ಮಾಡ್ತಾ ಇದೆ. ಅದರಲ್ಲಿ ಅಂದ್ರೆ ಒಂದೇ ಮನೆಯಲ್ಲಿ ಕೆಲವು ಗ್ರಹಗಳು ಇರುವುದರಿಂದ ದ್ವಾದಶ ರಾಶಿಗಳಿಗೆ ಸಾಕಷ್ಟು ಪ್ರಭಾವ ಅನ್ನೋದು ಇರುತ್ತೆ. ಯಾವ ರೀತಿ ಪರಿಣಾಮಗಳು ಇರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗ ಶನಿ ರಾಹು ಆಗಿರಲಿ, ಇಲ್ಲ ಶನಿ ರವಿ, ಇವರಿಬ್ಬರು ಕೂಡ ಒಂದೇ ಮನೆಯಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ದ್ವಾದಶ ರಾಶಿಗಳಲ್ಲಿ ಕೆಲವು ಫಲಿತಗಳು ಅನುಭವಕ್ಕೆ ಬರುತ್ತೆ. ಅದು ಸ್ವಲ್ಪ ಜನಕ್ಕೆ ಅನುಕೂಲತೆವಾಗಿದ್ದರೆ ಸ್ವಲ್ಪ ರಾಶಿಗಳಿಗೆ ಪ್ರತಿಕೂಲವಂತವಾದಂತಹ ಫಲಿಗಳನ್ನು ಕೊಡೋದಕ್ಕೆ ಅವಕಾಶವಿರುತ್ತೆ. ಮುಖ್ಯವಾಗಿ ಈ ದಿನ ನಾವು ಮಿಥುನ ರಾಶಿ ಜಾತಕರಿಗೆ ಈ ಶನಿ ಮತ್ತು ರವಿ ಇವರಿಬ್ಬರು ತಂದೆ ಮತ್ತು ಮಗ ಆಗಿರ್ತಾರೆ. ಆದ್ರೆ ಒಂದೇ ಮನೆಯಲ್ಲಿರುವಂತಹ ಸಂದರ್ಭಗಳಲ್ಲಿ ಕೆಲವಷ್ಟು ಪ್ರಭಾವಗಳನ್ನ, ಪ್ರತಿಕೂಲ ಪ್ರಭಾವಗಳನ್ನ ಕೊಡುವುದಕ್ಕೆ ಸಾಧ್ಯವಾಗುತ್ತೆ, ಅನುಕೂಲವಾಗುತ್ತೆ. ಯಾಕಂದ್ರೆ ಎರಡೂ ಪ್ರಭಾವ ಗ್ರಹಗಳಲ್ಲಿ ಉತ್ತಮ ಗ್ರಹಗಳು ಮತ್ತು ಜಾಸ್ತಿ ಪ್ರಭಾವವನ್ನು ಬೀರಿಸುವಂತಹ ಗ್ರಹಗಳು. ರವಿ ಅಧಿಕಾರಕ್ಕೆ, ಕುಟುಂಬಕ್ಕೆ, ಆರೋಗ್ಯಕ್ಕೆ ಅಧಿಪತಿ ಆಗಿದ್ರೆ ಶನಿ ಕರ್ಮಕಾರಕ ಆಗಿರುತ್ತಾನೆ. ನಾವು ಮಾಡುವಂತಹ ಕರ್ಮ ಫಲಗಳೇನಿದ್ರು, ನಾವು ಮಾಡುವಂತಹ ಧರ್ಮ, ನ್ಯಾಯ ಮತ್ತು ನೀತಿ ಅಂತಹ ಕರ್ಮಗಳಿಗೆ ಒಳ್ಳೆಯ ಫಲಗಳನ್ನು ಕೊಡುತ್ತಾ, ಮತ್ತು ಕೆಟ್ಟ ಅಭ್ಯಾಸಗಳು, ಕೆಟ್ಟ ವ್ಯಸನಗಳು, ಕೆಟ್ಟ ಸಹವಾಸಗಳು, ಕೆಟ್ಟ ದಾರಿಗಳು ಏನಾದರೂ ನಮ್ಮ ಜೀವನದಲ್ಲಿ ನಾವು ಅವಲಂಬನೆ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಫಲಗಳನ್ನ ಶನಿ ಕೊಡೋದಕ್ಕೆ ಕಾಲ್ಕೊಂಡು ಕೂದಿರ್ತಾನೆ. ಈ ವರ್ಷ ಅದೇ ಶನಿ ಮತ್ತು ರವಿ ಇವರಿಬ್ಬರು ಕೂಡ ಒಂದೇ ರಾಶಿಯಲ್ಲಿ ಇರುವಂತಹ ಕಾರಣದಿಂದ ಶನಿ ರವಿ ಯುತಿಯಿಂದ ಅಂದ್ರೆ ಇವರಿಬ್ಬರ ಒಂದೇ ರಾಶಿಯಲ್ಲಿ ಇವರಿಬ್ಬರು ಇರುವಂತಹ ಸಂದರ್ಭಗಳಲ್ಲಿ ದ್ವಾದಶ ರಾಶಿಗಳಲ್ಲಿ ಯಾವ ಫಲಗಳು ಬರುತ್ತೆ ಅಂತ ಅನ್ನೋ ವಿಷಯನ ತಿಳ್ಕೊಳ್ತಾ ಇದ್ದೇವೆ. ಹಾಗಾಗಿ ಕನ್ಯಾ ರಾಶಿ ಜಾತಕರಿಗೆ ಈ ಮಾರ್ಚ್ 28ರ ನಂತರ ಅಂದ್ರೆ ಷಷ್ಠಗ್ರಹ ಕೂಟದ ನಂತರ ಈ ಶನಿ ರವಿ ಮತ್ತು ಯುತಿ ಆಗಿರುವ ಕಾರಣದಿಂದ ಯಾವ ರೀತಿ ಅನುಕೂಲ ಫಲಗಳು, ಯಾವ ವಿಷಯಗಳಲ್ಲಿ ಜಾಗ್ರತೆಗಳು ತಗೋಬೇಕು, ಯಾವ ಪರಿಹಾರಗಳು ಮಾಡಿಕೊಂಡ್ರೆ ಸಂಕಷ್ಟಗಳಿಂದ ಹೊರಗಡೆ ಬರಬಹುದು ಅನ್ನುವಂತಹ ವಿಷಯಗಳನ್ನ ಕನ್ಯಾ ರಾಶಿ ಜಾತಕದವರಿಗೆ ತಿಳ್ಕೊಳ್ಳೋಣ. ರವಿ ಶನಿ ಈ ಎರಡು ಗ್ರಹಗಳು ಸಂಯೋಗ ಆಗ್ತಾ ಇರೋ ಕಾರಣದಿಂದ, ಮಿಲನ ಆಗ್ತಾ ಇರುವಂತಹ ಕಾರಣದಿಂದ ತುಂಬಾ ಹಾರ್ಡ್ ವರ್ಕ್ ಮಾಡುವಂತಹ ಪರಿಸ್ಥಿತಿಗಳು ಬರಬಹುದು. ತುಂಬಾ ಹಾರ್ಡ್ ವರ್ಕ್ ಮಾಡೋದ್ರಿಂದ ಮಾತ್ರ ನೀವು ಅನ್ಕೊಂಡಿರುವಂತಹ ಫಲಗಳಾಗಿರಲಿ, ನೀವು ಕೈ ಹಿಡಿರುವಂತಹ ಕೆಲಸಗಳಲ್ಲಾಗಿರಲಿ ಸಾಕಷ್ಟು ಫಲಗಳು ಕಾಣಿಸ್ತಾ ಇರುತ್ತೆ. ನೀವು ಉದ್ಯೋಗದಲ್ಲಿ ಸ್ವಲ್ಪ ಯಾಮಾರಿದ್ರು, ಸ್ವಲ್ಪ ನೆಗ್ಲಿಜೆನ್ಸ್ ಮಾಡಿದ್ರು, ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ರು, ಈ ರೀತಿ ಇರುವಂತಹ ಜವಾಬ್ದಾರಿಗಳಿಂದ ಎಸ್ಕೇಪಿಸಮ್ ಅಂದ್ರೆ ತಪ್ಪಿಸ್ಕೊಳ್ಳೋಕೆ ಏನಾದ್ರು ಟ್ರೈ ಮಾಡಿದ್ರು ಉದ್ಯೋಗವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಸ್ವಲ್ಪ ಉದ್ಯೋಗ ವಿಷಯಗಳಲ್ಲಿ ಕನ್ಯಾ ರಾಶಿಯವರು ಈಗಿರುವಂತಹ ಸಿಚುವೇಶನ್ ಅಲ್ಲಿ ತುಂಬಾ ನಿಷ್ಠೆಯಿಂದ ಮತ್ತು ಗಮನ ಕೊಟ್ಟು ನೀವು ಕೆಲಸ ಮಾಡುವಂತಹ ಪರಿಸ್ಥಿತಿ ಇದೆ. ಯಾಕಂದ್ರೆ ಒಂದು ಸೆಕ್ಯೂರಿಟಿ ಇರಲ್ಲ, ನೀವು ಈ ಉದ್ಯೋಗದಲ್ಲಿ ಒಂದು ಸೆಕ್ಯೂರಿಟಿ ಇರಲ್ಲ. ಯಾವಾಗ ಒಂದು ಅಭದ್ರತಾ ಭಾವ, ಇನ್ಸೆಕ್ಯೂರಿಟಿ ಕಾಡ್ತಾ ಇರುತ್ತೆ. ಯಾವಾಗಿರುತ್ತೋ, ಯಾವಾಗ ತೆಗೆದಾಕ್ತಾರೋ ಅನ್ನುವಂತಹ ಒಂದು ಮನಸ್ಥಿತಿ ನಿಮ್ಮದಾಗಿರುತ್ತೆ. ಆ ರೀತಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಕಷ್ಟವನ್ನು ನೀವು ಮಾಡ್ತಾ ಇರಿ, ಏನು ಆಗಲ್ಲ. ಮುಖ್ಯವಾಗಿ ನಿಮಗೆ ಕೊಟ್ಟಿರುವಂತಹ ಕೆಲಸ ಕಾರ್ಯಗಳನ್ನ ನಿಭಾಯಿಸೋದ್ರಲ್ಲಿ ವೈಫಲ್ಯವನ್ನು ಹೊಂದಿದರೆ, ಮತ್ತು ಈ ಮುಖ್ಯವಾಗಿ ನಿಮಗೆ ಗವರ್ನಮೆಂಟ್ ಉದ್ಯೋಗಸ್ಥರಿಗೂ ಅದೇ ರೀತಿ ಇದೆ. ಅವ್ರಿಗೆ ಏನಾದ್ರೂ ಒತ್ತಡ ಇರಲ್ಲ, ಚೆನ್ನಾಗಿ ಗವರ್ನಮೆಂಟ್ ಆಫೀಸು ಯಾವುದೇ ಕೆಲಸ ಇರಲ್ಲ, ಸೆಕ್ಯೂರ್ಡ್ ಆಗಿ ಜಾಬ್ ಇರುತ್ತೆ. ತಪ್ಪು. ಯಾಕಂದ್ರೆ ಅಲ್ಲಿಯೂ ತುಂಬಾ ಒತ್ತಡಗಳಿರುತ್ತೆ. ಒತ್ತಡಗಳ ಕೆಳಗಡೆ ಬಹಳಷ್ಟು ಸಮಯ ಕೆಲಸ ಮಾಡ್ಬೇಕಾಗಿರುತ್ತೆ. ಇನ್ ಕೇಸ್ ಏನಾದ್ರು ಡ್ಯೂಟಿ ಮಾಡುವಂತಹ ಸಮಯಗಳಲ್ಲಿ ಏನಾದ್ರೂ ಸ್ವಲ್ಪ ಏನಾದ್ರೂ ಸ್ವಲ್ಪ ಮಿಸ್ ಮಾಡ್ಕೊಳ್ಳೋದು, ಇನ್ಫಾರ್ಮೇಶನ್ ಇಲ್ಲದೆ ಇರೋಂಗಿದ್ರೆ ಸ್ವಲ್ಪ ನಷ್ಟಗಳು ಆಗುವಂತಹ ಸಾಧ್ಯತೆ ಇರುತ್ತೆ. ಸಸ್ಪೆನ್ಷನ್ ಆಗ್ಬಹುದು, ಈ CBI ರೇಡ್ ಆಗೋದು, ಲಂಚಕ್ಕೆ ಏನಾದ್ರೂ ಕೈ ಹಾಕಿದ್ರೆ, ಈ ಕರಪ್ಷನ್ ರಿಲೇಟೆಡ್ ಏನಾದ್ರೂ ವಿಷಯಗಳು, ಸುಮ್ಮನೆ ಅನಾವಶ್ಯಕವಾಗಿ ಅಂತಹ ವಿಷಯಗಳಲ್ಲಿ ಸಿಗಾಕೊಳ್ಳೋದು, ಈ ರೀತಿ ವಿಷಯಗಳಿಂದ ಸ್ವಲ್ಪ ನೀವು ಉದ್ಯೋಗದ ಕಡೆಗೆ ಸಾಕಷ್ಟು ಗಮನ ಕೊಡ್ಬೇಕಾಗಿರುತ್ತೆ. ನಿಮ್ಮ ಈ ರೀತಿ ಕಾರಣಗಳಾಗ್ತಾ ಇರೋದು ಬಿಕಾಸ್ ನಿಮ್ಮ ಅಲಕ್ಷ್ಯತನ, ನಿಮ್ಮ
ನೀವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳಿಂದ ಈ ರೀತಿ ಸಮಸ್ಯೆಗಳಾಗುವುದಕ್ಕೆ ಕಾರಣ ಇರುತ್ತೆ. ಆ ಕಾರಣದಿಂದ ಕನ್ಯಾ ರಾಶಿಯವರು ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ನಿಷ್ಠೆಯಿಂದ ಮತ್ತು ಡೆಡಿಕೇಶನ್ಲಿಂದ ಮತ್ತು ನ್ಯಾಯದಿಂದ ಮಾಡಬೇಕಾಗಿರುವಂತಹ ಸಮಯ ಇದು ಆಗಿರುತ್ತೆ. ಇನ್ನ ವ್ಯಾಪಾರ ವಿಷಯಕ್ಕೆ ಏನಾದ್ರೂ ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡ್ಬೇಕಂತ ಯೋಚನೆ ಮಾಡ್ತಾ ಇದ್ರು, ವ್ಯಾಪಾರದಲ್ಲಿ ಹೊಸ ಹೂಡಿಕೆಗಳು ಹೊಸ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು ಇದು ನಿಮಗೆ ಅನುಕೂಲವಾಗಿರುವಂತಹ ಸಮಯ ಆಗಿರುವುದಿಲ್ಲ. ಸ್ವಲ್ಪ ಸಮಯದವರೆಗೆ ಸ್ವಲ್ಪ ಕಾಲವರೆಗೆ ನೀವು ವೇಟ್ ಮಾಡಬೇಕಾಗಿರುವಂತಹ ಅವಶ್ಯಕತೆ ಇರುತ್ತೆ. ಮುಖ್ಯವಾಗಿ ಈ ನಿಮ್ಮ ವ್ಯಾಪಾರಕ್ಕೆ ಅನುಗುಣವಾಗಿ ನಿಮ್ಮ ಪರಿಶ್ರಮ ನೀವು ಮಾಡ್ತಾ ಇರುವಂತಹ ಉದ್ಯಮಗಳಿಗೆ ಫ್ಯಾಕ್ಟರಿಗಳಿಗೆ ಈ ಹೊಸ ಮೆಷಿನರಿನ ತಗೋಬೇಕು, ಹೊಸ ಟೆಕ್ನಾಲಜಿನ ಅಳವಡಿಸ್ಕೋಬೇಕು, ಹೊಸ ಉದ್ಯೋಗಸ್ಥರನ್ನ ನೇಮಕ ಮಾಡಬೇಕು ಅನ್ನುವಂತಹ ವಿಷಯಗಳಲ್ಲಿ ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ಈಗಿರುವಂತಹ ಸಮಯದಲ್ಲಿ ಸ್ವಲ್ಪ ಅಷ್ಟೊಂದು ಅನುಕೂಲ ಇರಲ್ಲ. ಸ್ವಲ್ಪ ತಾಳ್ಮೆಯಿಂದ ಸ್ವಲ್ಪ ದಿನದ ಕಾಲ ನಂತರ ನೀವು ಈ ರೀತಿ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ. ಈ ವಿಷಯದಲ್ಲಿ ನೀವು ಸ್ವಲ್ಪ ಹುಷಾರಾಗಿರ್ಬೇಕಾಗಿರುತ್ತೆ, ಮುಂಜಾಗ್ರತೆ ಕ್ರಮಗಳನ್ನ ತಗೋಬೇಕಾಗಿರುತ್ತೆ. ಇನ್ನು ಕುಟುಂಬ ವಿಷಯಗಳಲ್ಲಿ ಸ್ವಲ್ಪ ಏರುಪೇರುಗಳಿರುತ್ತೆ. ಸ್ವಲ್ಪ ಮನೆಯಲ್ಲಿ ಅನಾರೋಗ್ಯ ವಾತಾವರಣ ಹಮ್ಮಿಕೊಂಡಿರುತ್ತೆ. ಅದು ನಿಮ್ಮ ಸಂತಾನಕ್ಕಾಗಿರಲಿ, ಈ ಮನೆಯಲ್ಲಿರುವಂತಹ ಸಂಗಾತಿಗಾಗಿರಲಿ ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಇನ್ನ ಬಂಧು ಮಿತ್ರರೊಡನೆ ಸ್ವಲ್ಪ ಮಟ್ಟಿಗೆ ವಿರೋಧ, ಶತ್ರುತ್ವ, ವಾಗ್ವಿವಾದಗಳು ನಡೆಯೋದಕ್ಕೆ ಅವಕಾಶವಿರುತ್ತೆ. ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಅನಾವಶ್ಯಕವಾದಂತಹ ಖರ್ಚುಗಳು ಮಾಡುವಂತಹ ಸಾಧ್ಯತೆ ಇರುತ್ತೆ. ವ್ಯಾಪಾರದಲ್ಲಿ ನೀವು ಅನ್ಕೊಂಡಿರುವಷ್ಟು ಎಕ್ಸ್ಪೆಕ್ಟ್ ಮಾಡಿರುವಷ್ಟು ಲಾಭಗಳನ್ನು ತೆಗಿಯೋಕೆ ಸ್ವಲ್ಪ ತೊಂದರೆಗಳು ಉಂಟಾಗುವುದು. ಅದು ಯಾರಿಗೆ ಅಂದ್ರೆ ಎಲ್ಲರಿಗೂ, ಈ ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೂ ಈ ರೀತಿ ಇರುತ್ತೆ. ರೋಡಲ್ಲಿ ಟೀ ಅಂಗಡಿ ಇಟ್ಕೊಂಡಿರ್ತಾರೆ, ಅವ್ರಿಗೂ ಇದೇ ರೀತಿ ಸಮಸ್ಯೆಗಳು ಬರ್ತಾ ಇರುತ್ತೆ. ಬಿಸಿಲು ಕಾಲ, ಟೀ ಯಾರು ತಗೊಳ್ಳಲ್ಲ, ಯಾರು ಕುಡಿಯೋಲ್ಲ, ಈ ರೀತಿ ನೀವು ಬರಬಹುದು. ಆ ಕಾರಣದಿಂದ ಈ ರೀತಿ ಸಣ್ಣ ಪುಟ್ಟ ವ್ಯಾಪಾರಗಳು ಕೂಡ ಅವಕಾಶವಿರುತ್ತೆ. ಇನ್ನ ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರು, ತಂದೆ ತಾಯಿಯಂದಿರಾಗಿರ್ಬೋದು, ಮನೆಯಲ್ಲಿರುವಂತಹ ಹಿರಿಯರು, ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಿರಲಿ. ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಖರ್ಚು ಆಗುವಂತಹ ಟೆಸ್ಟ್ಗಳಿಗಾಗಿರ್ಲಿ ಅಥವಾ ಮೆಡಿಕೇಶನ್ಗಾಗಿರ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಹಣ ಖರ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಇದರಲ್ಲಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗಿರುತ್ತೆ. ಯಾಕಂದ್ರೆ ಎಲ್ಲಾ ಕಡೆ ನೋಡು ಅನಾವಶ್ಯಕವಾದಂತಹ ಖರ್ಚುಗಳು ಬರುತ್ತೆ. ಸ್ವಲ್ಪ ಫ್ರಸ್ಟ್ರೇಷನ್ ಆಗುತ್ತೆ, ಸ್ವಲ್ಪ ಉದ್ವೇಗ ಆಗ್ತಾ ಇರುತ್ತೆ. ಏನಕ್ಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾನಸಿಕವಾದಂತಹ ಒತ್ತಡ ನಿಮ್ಗೆ ಕಾಡ್ತಾ ಇರುತ್ತೆ. ನಿಮ್ಮ ಆರೋಗ್ಯದಲ್ಲಿ ಬಂದ್ರೆ ಸ್ವಲ್ಪ ಅಲರ್ಜೀಸ್ ಅಂದ್ರೆ ಏನಾದ್ರು ಆಹಾರ ವ್ಯತ್ಯಯವಾಗಿರುವಂತಹ ಸಂದರ್ಭಗಳಲ್ಲಿ, ಯಾವ್ದಾದ್ರು ಮೆಡಿಕೇಶನ್ ವ್ಯತ್ಯಯವಾಗಿರುವಂತಹ ಸಂದರ್ಭಗಳಲ್ಲಿ, ನೀರಿನ ವ್ಯತ್ಯಯವಾಗಿರುವಂತಹ ಸಂದರ್ಭಗಳಲ್ಲಿ, ಈ ಚರ್ಮದ ಮೇಲೆ ಸ್ವಲ್ಪ ಈ ಅಲರ್ಜಿ ಇನ್ಫೆಕ್ಷನ್ ಆತರ ಆಗುವುದಕ್ಕೆ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಸ್ವಲ್ಪ ಈ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಳೋದಕ್ಕೆ ಆಗ್ತಾ ಇರುತ್ತೆ. ಲೈಕ್ ಸೋರಿಯಾಸಿಸ್ ತರ ಮಚ್ಚೆಗಳಾಗೋದು, ಇಲ್ಲ ರಿಂಗ್ ವಾರ್ಮ್ಸ್ ತರ ಸ್ಪ್ರೆಡ್ ಆಗೋದು, ಈ ರೀತಿ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಕಾಡಬಹುದು. ಇನ್ನ ತುಂಬಾ ಶಕ್ತಿಹೀನರಾಗಿರ್ತೀರಾ, ಟೈರ್ಡ್ನೆಸ್ ಕಾಣಿಸ್ಕೊಳ್ತಾ ಇರುತ್ತೆ. ವಿಷಯಗಳೇನಾದ್ರೂ ಮಾಡ್ಕೋಬೇಕಂದ್ರೆ ಸ್ವಲ್ಪ ಶರೀರದಲ್ಲಿ ಬೇಕಾಗಿರುವಂತಹ ಶಕ್ತಿ ಇರಲ್ಲ, ಸ್ವಲ್ಪ ರಕ್ತಹೀನತೆ ಕಾಡ್ತಾ ಇರುತ್ತೆ. ಈ ರಕ್ತಹೀನತೆ ಕಾಡ್ತಾ ಇರುತ್ತೆ ಅಂದ್ರೆ ಇದಕ್ ಮುಂಚೆ ನೀವು ಸರಿಯಾದ ಟೈಮ್ಗೆ ಆಹಾರ ತಗೊಳ್ಳುವಂತಹ ವಿಷಯಗಳಲ್ಲಾಗಿರ್ಲಿ, ಪೌಷ್ಟಿಕ ಆಹಾರ ಲೋಪ ಆಗಿರಲಿ, ಸ್ವಲ್ಪ ರಕ್ತದ ಶಾತ ಬಾಡಿಯಲ್ಲಿ ಸ್ವಲ್ಪ ಕಮ್ಮಿ ಇರೋದ್ ಕಾರಣದಿಂದ ಸ್ವಲ್ಪ ತಲೆ ಸುತ್ತು ಬರೋದು, ಸ್ವಲ್ಪ ತಲೆ ಭಾರ ಅನಿಸ್ತಾ ಇರೋದು, ಈ ರೀತಿ ನಿಮ್ಗೆ ಸಿಂಪ್ಟಮ್ಸ್ ಅನ್ನೋದು ಕಾಣಿಸ್ತಾ ಇರುತ್ತೆ. ಈ ವಿಷಯದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ನೀವು ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ. ಇನ್ನ ಪರಿಹಾರಗಳು ಏನ್ ಮಾಡ್ಕೊಂಡ್ರೆ ಕನ್ಯಾ ರಾಶಿಯವರಿಗೆ ಉತ್ತಮವಾಗಿರುತ್ತೆ. ಈ ಶನಿ ಮತ್ತು ರವಿ ಯುತಿಯಲ್ಲಿ ಅಂದ್ರೆ ಮುಖ್ಯವಾಗಿ ಆಂಜನೇಯ ಸ್ವಾಮಿ ಆರಾಧನೆ ಮಾಡೋದು ನಿಮ್ಗೆ ಅದ್ಭುತವಾದಂತಹ ಫಲಗಳು ಕೊಡುತ್ತೆ. ಪ್ರತಿ ಶನಿವಾರ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಸ್ವಲ್ಪ ಸಿಂಧೂರದಿಂದ ಅಭಿಷೇಕ ಮಾಡಿಸೋದು, ಇಲ್ಲ ವೀಳ್ಯದೆಲೆಯ ಮಾಲೆಯಿಂದ ಹಾರವನ್ನು ಮಾಡಿಸಿ ಆಂಜನೇಯ ಸ್ವಾಮಿಗೆ ಅಲಂಕಾರ ಮಾಡುವುದು, ಒಂದು 5 ಪ್ರದಕ್ಷಿಣೆ ಮಾಡಿಸೋದು, ಇಲ್ಲ ಪ್ರಸಾದ ಈ ಗೋಧಿ ಹುಚ್ಚಿರುತ್ತಲ್ಲ, ಈ ಗೋಧಿ ಹುಚ್ಚಿನಿಂದ ಪ್ರಸಾದ ಮಾಡಿಕೊಂಡು ಸಾಯಂಕಾಲ ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಂದಿರುವಂತಹ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆ ಮಾಡುವುದರಿಂದ ಈ ಹನುಮಾನ್ ರಕ್ಷಕವಚದಿಂದ ನೀವು ಈ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಇನ್ನು ಶನಿಗೆ ಪರಿಹಾರ ನೋಡ್ಕೊಂಡ್ರೆ ಶನಿವಾರದ ದಿನ ಕಪ್ಪು ವರ್ಣದಲ್ಲಿರುವಂತಹ ವಸ್ತ್ರಗಳು
ಇಲ್ದಿರೋವಾಗ ಆಗಿರ್ಲಿ, ಇಲ್ಲ ಅಲ್ಲಿರುವಂತಹ ಪಂಡಿತರಿಗೆ ಆಗಿರ್ಲಿ, ಏನಾದ್ರೂ ನೀವು ದಾನ ಕೊಡೋದ್ರಿಂದ ನೀವು ಶನಿ ಕೊಡುವಂತಹ ಸ್ವಲ್ಪ ಸಮಸ್ಯೆಗಳಿಗೆ ನೀವು ಒಂದು ಮಟ್ಟಿಗೆ ನಿಮ್ಗೆ ಸುಧಾರಣೆ ಇರುತ್ತೆ, ಉಪಶಮನ ಇರುತ್ತೆ. ಈ ಪರಿಹಾರಗಳು ಮಾಡ್ಕೊಂಡ್ರೆ ನಿಮಗೆ ಈ ಶನಿ ರವಿ ಯುತಿ ಆಗಿರುವಂತಹ ಸಂದರ್ಭಗಳಲ್ಲಿ ಸಾಕಷ್ಟು ಶುಭ ಫಲಗಳು ಬರುತ್ತೆ. ಕೈ ಹಿಡುವಂತಹ ಕಾರ್ಯಗಳಲ್ಲಿ ಈ ಹನುಮಂತ ನಿಮ್ಮ ಕೈ ಹಿಡಿದು ನಿಮ್ಮ ಬೆನ್ನಿಂದಿದ್ದು ನಿಮ್ಮನ್ನ ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.